ನಮಸ್ಕಾರ. ಹಿರಿಯ ಕಲಾವಿದೆ ರಾಮಚಂದ್ರ ಅವರಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ, ಮುಂದೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ, ಸಂಗೀತ ನಿರ್ದೇಶಕರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ತುಂಬಾ ಜನ ಬಂದಿದ್ದಾರೆ. ಕಲಾವಿದರು, ಕಲೆಯ ಆರಾಧಕರು, ಕಲಾ ಪೋಷಕರು, ಕನ್ನಡವನ್ನ ಉಳಿಸ್ತಕ್ಕಂಥ, ಕನ್ನಡವನ್ನ ಬೆಳೆಸ್ತಕ್ಕಂಥ ಮನಸ್ಸುಗಳು ಇಲ್ಲಿದ್ದಾವೆ ನಾಲ್ಕು ಗೋಡೆ ಮಧ್ಯೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ನಂಗೆ ಇವತ್ತು ಇಲ್ಲಿ ಬರ್ಬೇಕಾದ್ರೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿಗೆ ಬಂದೆ. ನಾನು ಕರೆಕ್ಟ್ ಮೆಸೇಜ್ ಹಾಕಿದ್ದೆ, ರಾತ್ರಿ ಹಾಕಿದ್ನೋ ಬೆಳಗ್ಗೆ ಹಾಕಿದ್ದೆ, ನಾನು ಟೈಮ್ ನೋಡಿಲ್ಲ. 10:15 ಇಲ್ಲಿ ಇರ್ಬೇಕಮ್ಮ ಅಂತ ಹೇಳಿದ್ದ. ಹಂಗಾಗಿ ನಾನು 10 ಗಂಟೆಗೆ ಇದ್ದೆ. ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಲಾವಿದರಿಗೆಲ್ಲ ಹೇಳೋದೇನಂದ್ರೆ, ಸಮಯ ಪ್ರಜ್ಞಾವಂತರಾಗಿರಿ. ಸಮಯಕ್ಕೆ ನಾವು ಗೌರವ ಕೊಟ್ರೆ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂತ ಗೌರವ ಆ ಸಮಯ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಮಯ ಪ್ರಜ್ಞಾವಂತರಾಗಿ ಬದುಕಿ ಬಾಳ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದ್ದಾರೆ. ಯಾಕೆ ಪದೇ ಪದೇ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾನಂದ್ರೆ, ಇಲ್ಲಿ ಕೆಲವೊಬ್ರಿಗೆ ಅನ್ಸಿರ್ಬೋದು, ಇಷ್ಟು ದಿವಸ ಕನ್ನಡ ಸಿನಿಮಾ ಅಲ್ವಾ ಮಾಡಿದ್ದು, ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಅಂತ. ಅಂದ್ರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲಿ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ ಅವಳಿ ಜವಳಿ, ಇವಾಗ ಅವಳಿ ನಗರಗಳಾಗಿದವು, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಆ ಭಾಷೆಯನ್ನ ಇಟ್ಕೊಂಡು ಕಷ್ಟಪಟ್ಟು ಬರೆದು, ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ ಗಳನ್ನ ಬರೆದು, ಕಲಾವಿದರಿಗೆ ತಾನ ಮನಸ್ಸಲ್ಲಿ ಏನಿದೆ, ಯಾವ ಶೈಲಿಯಲ್ಲಿ ಹೇಳ್ಬೇಕು, ಯಾವ ಅಭಿನಯದಲ್ಲಿ ಹೇಳ್ಬೇಕು ಅನ್ನೋದನ್ನ ತುಂಬಾ ಕಷ್ಟಪಟ್ಟು ಮಾಡಿದಾನೆ. ಈ ಚಿತ್ರವನ್ನ ಅಮರ ಪ್ರೇಮಿ ಅರುಣ್ ಇಲ್ಲಿದ್ದಾನೆ. ಹರೀಶ್ ಅಲ್ವ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಇಲ್ಲಿರ್ತಕ್ಕಂಥವ್ರು ದೀಪಿಕಾ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತುಂಬಾ ಒಳ್ಳೆಯ ಅದ್ಭುತ ಕಲಾವಿದರು. ಮತ್ತೆ ಸಂಗೀತವನ್ನ ಇವತ್ತೇ ನಾನು ಕೇಳಿದ್ದು ಅದೊಂದಷ್ಟು ಸಂಗೀತನ, ಅದು ತುಂಬಾ ಚೆನ್ನಾಗಿದೆ. ಇಂಥ ಒಂದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರ್ಬೇಕು. ಇಲ್ಲಿ ಮಾಧ್ಯಮದವರು ತುಂಬಾ ಇದ್ದೀರಿ. ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು, ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡ್ಬೇಕು. ಇವಾಗ ಸಿನಿಮಾಗಳು ಸರಿಯಾಗಿ ನಡೀತಾ ಇಲ್ಲೋ ಅಥವಾ ನಾವೇ ಸರಿಯಾಗಿ ಕೊಡ್ತಾ ಇಲ್ಲೋ ಅದು ಅರ್ಥನೇ ಆಗ್ತಾ ಇಲ್ಲ. ಈಗಿನ ಜನಗಳಿಗೆ ಹೆಂಗ್ ಅರ್ಥ ಮಾಡ್ಕೋಬೇಕಂತ ಅನಿಸ್ತಾನೆ ಇಲ್ಲ. ಅಂತ ಒಳ್ಳೊಳ್ಳೆ ಕತೆ. ನಾವು ಮೊನ್ನೆ ಒಂದು ಕುಬುಸ ಅನ್ನೋದು ಒಂದು ಸಿನಿಮಾ ಮಾಡಿದ್ವಿ, ಅದ್ಭುತ ಕತೆ. ಇವರೇ ಕುಮ್ಮು ವೀರಭದ್ರಪ್ಪ ಅವ್ರ ಕಾದಂಬರಿ ಆಧಾರಿತ. ಅದು ಬೆಂಗಳೂರಲ್ಲಿ ಥಿಯೇಟರ್ ಸಿಗ್ಲಿಲ್ಲ. ಎಷ್ಟು ಒಂದು ಒಳ್ಳೆ ಸಿನಿಮಾ. ಅಂತ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು ಸಹ ಯಾಕೆ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಕನ್ನಡವನ್ನ ಉಳಿಸ್ರಿ, ಕನ್ನಡವನ್ನ ಬೆಳೆಸ್ರಿ, ಕಲಾವಿದರನ್ನ ಉಳಿಸಿ, ನಮ್ಮ ಕಲೆಯನ್ನ ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನೀವು ಇವತ್ತು ಸಿನಿಮಾ ಬಂತು ಅಂದ್ರೆ ನಾಳೆ ನಾಡಿದ್ದೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಚೆಕ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ. ಬಂತ ಯೂಟ್ಯೂಬ್ ಅಲ್ಲಿ ಅಂತ. ನಮ್ ಕುಬ್ಸ ಸಿನಿಮಾ ಹಂಗೆ ಮಾಡಿದ್ರು. ನಾವಿನ್ನೂ ಅದನ್ನ ಇದನ್ನೇ ಮಾಡಿಲ್ಲ, ಬಿಡುಗಡೆ ಆಗಿ 1 ವಾರ ಆಗಿಲ್ಲ, ಥಿಯೇಟರ್ ಪ್ರಿಂಟ್ ಬಿಟ್ಬಿಟ್ರಲ್ಲ ಯೂಟ್ಯೂಬ್. ಯಾರು ಬಿಟ್ರೇನೋ, ಅವ್ನ್ ಲಕ್ಷಾಂತರ ದುಡ್ಡು ಹಾಕ್ತಾನೆ, ಅವ್ನ ಗತಿ ಏನಾಗ್ಬೇಕು. ಇಂಥ ಒಂದು ಎಲ್ಲ ನಡೀತಾ ಇರ್ತವೆ. ಆ ತರದ್ದು ನಡಿಬಾರ್ದು. ನಾನೊಬ್ಬ ತೃತೀಯ ಲಿಂಗಿಯಾಗಿ, ನಾನೊಬ್ಬ ಜೋಗತಿಯಾಗಿ ನಾನೆಲ್ಲರನ್ನು ಕೇಳ್ಕೊಳ್ಳೋದೇನೆಂದ್ರೆ, ಕಲಾವಿದರನ್ನ ಉಳಿಸ್ರಿ, ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಮರ ಪ್ರೇಮಿ ಅರುಣ್, ಅಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀರಾ, ನಮ್ಮ ಬಳ್ಳಾರಿ ಹರಪನಹಳ್ಳಿ ಅಂತ ಒಂದು ಬಸ್ ಇದೆ, ಕನ್ನಡ ಮಾತಾಡುವಂತ ಒಂದು ಆಟೋ ನಿಲ್ಸಿದ್ದಾರೆ. ನಮ್ಮ ಬಳ್ಳಾರಿಯ ಏಕಶಿಲಾ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿ ಏಕಶಿಲಾ ಬೆಟ್ಟ ಅಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಇರೋದು. ಆ ಒಂದು ಏಕಶಿಲಾ ಬೆಟ್ಟವನ್ನ ತೋರಿಸಿದ್ದಾರೆ. ಆಮೇಲೆ ಕನಕದುರ್ಗ ಮಾತೆಯನ್ನ, ದುರ್ಗಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರತಿಮೆ, ಆಮೇಲೆ ರೈಲ್ವೆ ಜಂಕ್ಷನ್ ತೋರಿಸಿದ್ದಾರೆ. ಎಷ್ಟು ಒಂದು ಅದ್ಭುತ. ಈ ಪೋಸ್ಟರ್ ಅಲ್ಲೇ ಒಂದು ಕಥೆ ಅಡಗಿದೆ. ಅಂತ ಒಂದು ಕಥೆನ ನಮ್ಮ ಪ್ರವೀಣ್ ಅವರು ಅದನ್ನ ಮಾಡಿದ್ದಾರೆ. ಎಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದ್ದಾರೆ. ಈ ಸಿನಿಮಾವನ್ನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು.